ಬೆಂಗಳೂರಿನ ಜನತೆಗೆ ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಕೆಲವು ಕಡೆ ಗುಂಡಿ ಸಮಸ್ಯೆ ಮತ್ತು ಕೆಲವು ಕಡೆ ಮೋರಿ ಸಮಸ್ಯೆ. ರಾಜಕಾಲುವೆ ಒತ್ತುವರಿ ಎಫೆಕ್ಟ್, ವಿನಾಯಕ ಲೇಔಟ್ಗೆ ಈಗ ಸಂಕಷ್ಟ. ಬೆಂಗಳೂರಿನ ಜನತೆಗೆ ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದರಲ್ಲಿ ಗುಂಡಿ ಸಮಸ್ಯೆ, ಮೋರಿ ಸಮಸ್ಯೆ, ಇನ್ನು ರಾಜಕಾಲುವೆ ಒತ್ತುವರಿ ಎಫೆಕ್ಟ್ನಿಂದಾಗಿ ವಿನಾಯಕ ಲೇಔಟ್ನ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. 3 ವರ್ಷದಿಂದ ವಿನಾಯಕ ಲೇಔಟ್ ಜನರಿಗೆ ಕೊಳಚೆ ನೀರಿನ ಕಾಟ, ದುರ್ವಾಸನೆ, ಸೊಳ್ಳೆ ಕಾಟದಿಂದ ಮನೆ ಮಂದಿಯೆಲ್ಲ ಆಸ್ಪತ್ರೆ ಪಾಲಾಗಿದ್ದಾರೆ. ಜಲಮಂಡಳಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ವಿನಾಯಕ ಲೇಔಟ್ 3ನೇ ಅಡ್ಡ ರಸ್ತೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಈ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಲೇಔಟ್ ಜನರು. ಮೋರಿ ರಾಜಕಾಲುವೆ ಸೇರುವ ಜಾಗದಲ್ಲಿ ಒತ್ತುವರಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕೆಲವು ಏರಿಯಾಗಳಲ್ಲಿ ಮಳೆ ಬಂದರೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಆದರೆ ಈ ಒಂದು ಏರಿಯಾ ಮಳೆ ಬರದಿದ್ದರೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯ ಕೆ ಚೆನ್ನಸಂದ್ರದ ಬಳಿಯಲ್ಲಿರುವಂಥ ವಿನಾಯಕ ಲೇಔಟ್ನ ಪರಿಸ್ಥಿತಿ ಇದು. ಗಮನಿಸ್ತಾ ಇದ್ದೀರಾ, ಇದು ಯಾವುದೇ ರೀತಿಯಾದಂಥ ಮಳೆ ಇಲ್ಲ, ಆದರೆ ಈ ಏರಿಯಾದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇದೇ ನೀರಿನಲ್ಲಿ ಸಂಪೂರ್ಣವಾಗಿ ಜನ ಓಡಾಡಬೇಕಾದಂಥ ಪರಿಸ್ಥಿತಿ, ಜನ ದಿಗ್ಬಂಧನ ಹಾಕಿಟ್ಟಿದೆ. ನಾವು ಬೆಂಗಳೂರಿನಲ್ಲಿ ಮಳೆ ಬಂದಾಗ ಪರಿಸ್ಥಿತಿಯನ್ನು ಗಮನಿಸಿದ್ದೀವಿ, ಕೆಲವೊಂದು ಕಡೆಗಳಲ್ಲಿ ಯಾವ ಥರ ಜಲ ದಿಗ್ಬಂಧನ ಆಗಿದೆ ಅಂಥೇಳಿ. ಇಲ್ಲಿಗ ಮಳೆ ಬರದಿದ್ದರೂ ಕೂಡ ಜಲ ದಿಗ್ಬಂಧನ ಏರ್ಪಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ದೀರ, ಈ ಮಳೆ ನೀರು ನಿಂತಿರುವಂಥ, ಈ ನೀರು ನಿಂತಿರುವಂಥದ್ದು, ಕೊಳಚೆ ನೀರು ನಿಂತಿರುವಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ಅದರ ಮೇಲ್ಭಾಗದಲ್ಲಿ ಯಾವ ಥರ ಸೊಳ್ಳೆಗಳಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಈ ಥರ ಹೋದರೆ ಹಾರ್ತಾ ಇದೆ. ಈ ಥರದ ಪರಿಸ್ಥಿತಿಯಲ್ಲಿ ಈ ವಿನಾಯಕ ಲೇಔಟ್ನ GBA ವ್ಯಾಪ್ತಿಗೆ ಒಳಪಡುವಂಥ ವಿನಾಯಕ ಲೇಔಟ್ನಲ್ಲಿ ಜನ ದಿನದೂಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನೇನಾದರೂ ಇಲ್ಲಿ ಮಳೆ ಬಂತು ಅಂತಾದರೆ ಈ ನೀರು ಸಂಪೂರ್ಣವಾಗಿ ಮನೆಗಳಿಗೆ ನುಗ್ಗತ್ತೆ, ಸಂಪೂರ್ಣವಾಗಿ ಎಲ್ಲ ಸ್ಥಳಗಳಿಗೆ ನುಗ್ಗತ್ತೆ. ಎಲ್ಲ ಅಧಿಕಾರಿಗಳಿಗೂ ಕೂಡ ದೂರು ಕೊಟ್ಟಾಯಿತು. ದೂರು ಕೊಟ್ಟಾದರೂ ಕೂಡ ಇವರು ಯಾರಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಸದ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಈಗ ಸ್ಥಳಕ್ಕೆ ಬಂದು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಸದ್ಯ ನಾನು ಅವರ ಮನೆಯವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಮಯದಿಂದ ಈ ಸಮಸ್ಯೆ ಇದೆ ತಮಗೆ? ಸರ್, ನಮಗೆ 3 ವರ್ಷದಿಂದ ಈ ಥರ ಇದೆ ಸರ್. 3 ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವೆಲ್ಲ ಹೋಗಿ ಭೇಟಿ ಮಾಡಿ ಎಲ್ಲ ಮನವಿ ಪತ್ರವನ್ನು ಕೊಟ್ಟು ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಂಡಿಲ್ಲ ಅವರು. ಇದರಿಂದ ನಮಗೆ ತುಂಬ ಬೇಸರ ಇತ್ತು. ಇವತ್ತು ನಾವು DK ಶಿವಕುಮಾರ್ ಹತ್ರ ಮೀಟ್ ಮಾಡಿ ಅವ್ರ ಹತ್ರ ನಮ್ಮ ಈ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ಬಟ್ ಅವರು ಪರಿಹಾರ ಕೊಟ್ಟಿದ್ದಾರೆ, ಬಟ್ ಮಾಡಿಕೊಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಈಗ ಯಾಕೆ ಈ ಥರದ ನೀರು ನಿಲ್ತಾ ಇದೆ ಸರ್? ಮುಂಚೆ ಇಲ್ಲಿ ಮನೆ ಪ್ರಮಾಣ ಕಮ್ಮಿ ಇತ್ತು. ಈಗ ತುಂಬ ಮನೆ ಆಗೋದ್ರಿಂದ ನೀರು ಹೋಗ್ಲಿಕ್ಕೆ ಸ್ಥಳಾವಕಾಶ ಇಲ್ಲ. ಸ್ಥಳಾವಕಾಶ ಇರೋದ್ರಿಂದ ಎಲ್ಲ ಬಂದು ನೀರು ಇದು ತಗ್ಗು ಪ್ರದೇಶ ಆಗೋದ್ರಿಂದ ಇಲ್ಲೆಲ್ಲ ಇದಾಗ್ತಾ ಇದೆ, ನಿಂತ್ಕೊಂಡಿದೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಅಮ್ಮ, ಎಷ್ಟು ಸಮಸ್ಯೆ ಆಗ್ತದೆ ಈ ಥರ ನೀರು ನಿಲ್ಲೋದು? ತುಂಬ ಪ್ರಾಬ್ಲಮ್ ಇದೆ ಸರ್ ನಮ್ಗೆ. ಎಲ್ಲ ನೀರು ಬಂದು ಎಲ್ಲ ಫುಲ್ಲು ಆವುಗಳು ಎಲ್ಲ ಇದೆ. ನಮ್ಗೆ ಏನು ಅನ್ಕೊಂಡೇ ಇಲ್ಲ. ಎಲ್ಲ ನಮ್ಗೆ ಮಾಡಿಕೊಡ್ಬೇಕು ನೀವು. ನಮ್ಗೆ ಕರೆಂಟ್ ಇಲ್ಲ, ಏನು ಇಲ್ಲ. ಏನು ಮಾಡೋದು? ನೀರಿಗೂ ಪ್ರಾಬ್ಲಮ್ ನಮ್ಗೆ. ಎಲ್ಲ ಇದೀಗ ಈ ಥರ ನೀರು ತುಂಬ ಪ್ರಾಬ್ಲಮ್ ಇದೆ. ತುಂಬ ನೀರು ನಿಲ್ಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಮ್ಗೆ ನೀವು ರೆಡಿ ಮಾಡಿ ಕೊಡ್ಬೇಕು ಸರ್. ನಮ್ಗೆ ಏನು ಮಾಡ್ಬೋದು ಅಂದ್ರೆ ಎಲ್ಲಾರು ಕಳಿಸಿ ನಮ್ಗೆ ಮಾಡಿಕೊಡಿ. ನೀರು ನಿಲ್ಸ್ಕೊಂಡ್ಬಿಟ್ಟಿದ್ರಲ್ಲ, ನಾವೇನು ಮಾಡೋದು? ಒಳಗಡೆ ಹೋಗೋಕ್ಕಾಗಲ್ಲ. ಆವುಗಳು ಬರ್ತದೆ, ತುಂಬ ಆವುಗಳು ಬರ್ತದೆ. ಮಕ್ಕಳು ಓಡಾಡೋಕ್ಕಾಗಲ್ಲ. ಸದ್ಯ ಇದು ಇಲ್ಲಿಯ ಜನ ಹೇಳ್ತಾ ಇರುವಂಥದ್ದು. ನೀರು ನಿಲ್ಲೋದ್ರಿಂದ ಒಂದು ಕಡೆ ಸೊಳ್ಳೆ ಪ್ರಾಬ್ಲಮ್ಮು, ಈ ಥರದ ಅನಾರೋಗ್ಯದ ಸಮಸ್ಯೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಾವುಗಳು ಬರ್ತಾ ಇದೆ, ಮನೆ ಒಳಗಡೆ ಹಾವು ನುಗ್ತಾ ಇದೆ. ಈ ಥರದ ಸಮಸ್ಯೆಯಲ್ಲಿ ನಾವು ಕಳೆದ 3 ವರ್ಷದಿಂದ ಜೀವನವನ್ನು ದೂಡ್ತಾ ಇದ್ದೇವೆ. ಆದರೆ ಈ ರಾಜಕಾಲುವೆ ಏನಿದೆ ಅದನ್ನು ಇಲ್ಲಿಂದ ಕನೆಕ್ಟ್ ಮಾಡುವಂಥ ಕೆಲಸ ಆಗಬೇಕು. ಆದರೆ ಇಲ್ಲಿಗೆ ಈಗ ಅಪಾರ್ಟ್ಮೆಂಟ್ಗಳು ಅಂತ ದೊಡ್ಡ ದೊಡ್ಡ ಮನೆಗಳು, ಲೇಔಟ್ಗಳು ಬರ್ತಾ ಇರೋದ್ರಿಂದಾಗಿ ನಾವು ಮೊದಲಿಗೆ ಬಂದಂಥವರಿಗೆ ಇಲ್ಲಿಗ ಸದ್ಯ ಈ ಥರದ ತೊಂದರೆ ಆಗ್ತಾ ಇದೆ. ಅದನ್ನು ಬಗೆಹರಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಾರ್ವಜನಿಕರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.